ಸಂತೋಷದ ಕ್ಷಣ ಅಂತಲೇ ಹೇಳ್ಬೋದು. ನೆಹರು ತಾರಾಲಯದ ಡೈರೆಕ್ಟರ್ ಹಾಗೆಯೇ ವಿಜ್ಞಾನಿ ನಮ್ಮ ಜೊತೆ ಇದ್ದಾರೆ, ಗುರುಪ್ರಸಾದ್ ಸರ್. ಅವ್ರ ಹತ್ರನೇ ಎಕ್ಸ್ಪ್ಲೇನ್ ಮಾಡಿಸ್ತಾ ಹೋಗುವ. ನಿಜಕ್ಕೂ ಸರ್ ಸಂತೋಷದ ಕ್ಷಣ. ಪ್ರತಿ ಬಾರಿ ಕೂಡ ಜಿ ಕನ್ನಡ ಜೊತೆ ಇದರ ಬಗ್ಗೆ ನೀವು ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ ಸರ್? ಖಂಡಿತ ತಡ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಆಗ್ತಾ ಇದೆ ಅನ್ಬೋದು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಯಾಕಂದರೆ ಭಾರತದ ಎರಡನೇ ಗಗನಯಾತ್ರೆ ಅಥವಾ ಅಂತರಿಕ್ಷಕ್ಕೆ ತೆರಳುತ್ತಿರುವಂತಹ ಎರಡನೇ ಭಾರತೀಯ ಸದ್ಯದಲ್ಲೇ ಅಂತರಿಕ್ಷನ ಕೈಗೊಳ್ಳಲಿದ್ದಾರೆ. ಇವಾಗ ಈ ಕ್ಷಣದಲ್ಲಿ ತೊಗೊಂಡ್ರೆ ನೀವು ಭಾರತದ ಎರಡನೇ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಈಗಾಗಲೇ ಅಮೆರಿಕಾದ ಕೆನಡಿ ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ಬೃಹತ್ ರಾಕೆಟ್ 16-17 ಮಾಡಿ ಎತ್ತರ ಇರುವಂತಹ ಒಂದು ರಾಕೆಟು ಫಾಲ್ಕನ್ 9 ಅನ್ನುವಂಥ ರಾಕೆಟ್ ನಿಂತಿದೆ. ಅದರ ಮೇಲ್ಗಡೆ ಅದರ ಶಿರದ ಮೇಲೆ ಒಂದು ಕ್ರೂ ಡ್ರ್ಯಾಗನ್ ಅನ್ನುವಂತಹ ನೌಕೆ ಕುಳಿತಿದೆ. ಅದರಲ್ಲಿ 4 ಜನಗಳು ಕೂಡ್ತಿದ್ದಾರೆ. ಅದರಲ್ಲಿ ನಮ್ಮ ಶುಭಾಂಶು ಶುಕ್ಲಾ ಕೂಡ ಒಬ್ಬರು. ಇನ್ನು ಅರ್ಧ ಗಂಟೆಗೂ ಕಡಿಮೆ ಅವಧಿಯಲ್ಲಿ ಇವರು ಇವರನ್ನು ಉಡಾಯಿಸಲಾಗ್ತಾ ಇದೆ. ಈ ನೌಕೆನ ಇವರು ಅಂತರಿಕ್ಷಕ್ಕೆ ಹೋಗಿ 10 ನಿಮಿಷಗಳಲ್ಲಿ ಇವರು ಅಂತರಿಕ್ಷನ ತಲುಪಿ ಭೂಮಿಯನ್ನು ಸುತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಾದ ನಂತರ ನಾಳೆ ಸಂಜೆ ಇವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದೊಂದು ಬೃಹತ್ ನೌಕೆ, ಇದನ್ನು ಕೂಡ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ 15 ದಿನಗಳ ಕಾಲ, ಸುಮಾರು 2 ವಾರಗಳ ಕಾಲ ಅಲ್ಲಿ ಅನೇಕ ಪ್ರಯೋಗಗಳನ್ನು ನಿರ್ವಹಿಸಿ ತೂಕರಹಿತ ಪರಿಸ್ಥಿತಿಯಲ್ಲಿ ದೊರಕುವಂತಹ ವಿಶಿಷ್ಟ ಅನುಭವವನ್ನು ಪಡೆದು ಜೀವಿಸಿ ಪುನಃ ಭೂಮಿಗೆ ಮರಳಲಿದ್ದಾರೆ. ತಮ್ಮ ಉತ್ಕೃಷ್ಟವಾದ ಅನುಭವವನ್ನು ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಇದನ್ನು ವಿನಿಯೋಗಿಸಲಿದ್ದಾರೆ. ಇದರಿಂದ ಖಂಡಿತ ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೂ ಅನೇಕ ಉಪಯೋಗಗಳು ಒದಗ್ತಾ ಇವೆ. ಉತ್ಕೃಷ್ಟವಾದ ಅನುಭವ ಇದು ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೂ ಒಳ್ಳೆಯದು ಅನ್ನೋದರಲ್ಲಿ ನನಗೆ ಅನುಮಾನ. ಸರ್, ಅವರ ಜೀವನ ಹೇಗಿರುತ್ತೆ? ಸೊ ಅಂದರೆ ಖಾರ ಪದಾರ್ಥ ತೆಗೆದುಕೊಂಡಾಗೆಲ್ಲ ಸ್ವಲ್ಪ ಅಷ್ಟೇ, ಅಂದರೆ ಅವರು ಮೂಲತಃ ಬೆಂಗಳೂರಲ್ಲಿ ಕೂಡ ಓದಿರೋರು, ಇದರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವರು ಬೆಂಗಳೂರಿನಲ್ಲಿ ಓದಿರೋರು ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಭಾರತದ ಗಗನಯಾನ ಕಾರ್ಯಕ್ರಮಕ್ಕೆ ಆಯ್ಕೆ ಆದ ಮೇಲೆ ಅವರು ಖಂಡಿತ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಹಾಗಾಗಿ ಇವರು ಇವಾಗ ಅಂತರಿಕ್ಷಕ್ಕೆ ತೆರಳ್ತಾ ಇರೋದು ಬಹಳ ಸಂತಸದ ಸಂಗತಿ. ನೋಡಿದ್ರಲ್ಲ ಎಷ್ಟು ವಿಚಾರಗಳನ್ನು ಅವ್ರು ನಮ್ಮ ಜೊತೆ, ನಿಜಕ್ಕೂ ಕೂಡ ಇದು ಹೆಮ್ಮೆಯ ವಿಚಾರ. ಈಗಾಗಲೇ ಕ್ಷಣಗಣನೆ ಕೂಡ ಶುರುವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.